ಕ್ಯಾಮ್ರಾಮನ್ ಆಗಿ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಅದೆಲ್ಲ ಪ್ರಶ್ನೆಗಳು ನೀವು ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಕೊಟ್ಬಿಟ್ಟಿದ್ದೀರ. ಆದರೆ ಒಬ್ಬ ಕ್ಯಾಮ್ರಾಮನ್ ಆಗಿ ಒಂದು ಘಟನೆ ಮರ್ತಿರುವಂಥದ್ದೇ ದರ್ಶನ್ ಸರ್ ಅವರು ಜ್ಞಾಪಿಸ್ತಾರೆ, ಇದು ಸುದೀನೇ ಮಾಡಿದ್ದು, ಇದಕ್ಕೆ ಸುದೀನೇ ಕಾರಣ. ಆ ಘಟನೆ ಯಾವುದು ಅಂತ ಜ್ಞಾಪನ ಇದೆಯಾ? ಅದು ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ನಲ್ಲಿ ಸಾರು ಆ್ಯಕ್ಚುಲಿ ಅವ್ರು ಯಾವುದು ಬೇರೆ ಒಂದು ಪಂಚೆ ಹಾಕೊಂಡ್ಬಿಟ್ಟಿದ್ರು. ಆವಾಗ ನಾನು ಅಂದೆ ಇಲ್ಲ ಬಾಸ್ ಅದನ್ನು ರೆಡ್ಡನ್ನ ನೀವು ಹಾಕಿ ಅಂತಂದರೆ ಯಾಕೆ ಸರ್ ಇದೆ ಅಂತಂದರೆ ಇಲ್ಲ ಒಂದು ಸಲ ನೀವು ಅದನ್ನು ಹಾಕಿ ನಾನೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತಂದರೆ ಹೌದಾ ನಿನಗೆ ಓಕೆನಾ ಅಂತ 2 ಸಲ ಕೇಳಿದ್ರು. ಹಾಂ ಬಾಸ್ ಅದಕ್ಕೆ ಹಾಕಿ ಹೇಳಿದ. ಸೊ ಹಾಕ್ಕೊಂಡಾಗ ಆ ಶಾರ್ಟ್ ತೆಗೆದ ಮೇಲೆ ಬಂದು ಮಾನಿಟ್ರಲ್ಲಿ ನೋಡ್ಬಿಟ್ಟು ಏನು ಜಸ್ಟ್ ಬಂದು ಅವರು ಶೋಲ್ಡರ್ನ ಹಿಂಗೆ ಟ್ಯಾಪ್ ಮಾಡಿ ಹಿಂಗೆ ಹೋಗ್ತಾರೆ. ಅಂದರೆ ನೀನು ಅಂದ್ಕೊಂಡಿದ್ಯಾ ಅದು ಕರೆಕ್ಟು ಅಂತ ಅಂದ್ಕೊಂಡು ಹೋಗ್ತಾರೆ. ಅದು ಅವತ್ತು ಆ್ಯಕ್ಚುಲಿ ಅದನ್ನೆಲ್ಲ ಕೇಳೋದೆಲ್ಲ ಹೇಳೋ ವಿಷಯ ಅಂತಂತಾರೆ ನಾವಲ್ಲ. ಆದರೆ ಅವತ್ತು ಅದನ್ನು ಅವ್ರು ಗ್ಯಾಪ್ಸ್ಕೊಂಡು ಹೇಳಿದ್ರಲ್ಲ, ಅದು ನನಗೆ ಖುಷಿ ಆಯಿತು ಅಷ್ಟೇ. ಸರ್ ಟೈಟಲ್ ಇನ್ನೊಂದು ಟೈಟಲ್ ವಿವಾದ ಅಂತ ಹೇಳ್ತಾ ಇದ್ರು, ನಾನೇ ಕೊಟ್ಟಿದ್ದೆ. ಅದ್ರ ಟೈಟಲ್ ಬಗ್ಗೆ ನಿಮ್ಗೆ ಏನು ಕ್ಲಾರಿಫಿಕೇಶನ್ ಇದೆ? ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಚಿನ್ನ, ಅದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ. ಸರ್ ಕಲೆಕ್ಷನ್ಸ್ ಬಗ್ಗೆ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, 100% ಗೊತ್ತಿಲ್ಲ. ಸೊ ಈಗ ಮತ್ತೊಂದು ಪ್ರಶ್ನೆ ಅಂತಂದರೆ, ಕಾಟೇರ 50 ಡೇಸ್ ಆಯಿತು, 100 ಡೇಸು ಆಗಲಿ. ಸೊ ಒಂದು ನನಗೆ ಕಾಡಿಸುವಂಥದ್ದು ಏನು ಅಂತಂದರೆ, ಆ್ಯಸ್ ಎ ದರ್ಶನ್ ಫ್ಯಾನ್ ಆಗಲಿ ಆಡಿಯನ್ಸ್ ಆಗಲಿ, ಇಷ್ಟು ಬೇಗ ಯಾಕೆ OTTಗೆ ಬಂತು? ಅದೇ ಅವರು ಕಮಿಟ್ಮೆಂಟ್ಗಳು ಇರುತ್ತಲ್ಲ, ಇನ್ನು ಓಡ್ತಾ ಇದ್ದಾಗೇನೆ ಇನ್ನೊಂದು 100 ಡೇಸ್ ಸೆಲೆಬ್ರೇಷನ್ಸ್ ಹೆಂಗಾಗುತ್ತೆ, ಯಾವ ರೀತಿ ಅನ್ನೋ ಖುಷಿ ಇರುತ್ತೆ. ಯಾಕಂದರೆ ಇಂಡಸ್ಟ್ರಿನಲ್ಲಿ ಇವಾಗ ಅಂತ ಬೂಮ್ ತಗೊಳ್ಳೋವಂಥ ಸಿನಿಮಾಗಳು ಕಮ್ಮಿ. ಅಂದರೆ ಈ ಒಂದು ಸಿನಿಮಾ ಬಂದು ಇಂಡಸ್ಟ್ರಿಗೆ ಒಂದು ಪುಷ್ ಸ್ಟಾರ್ಟ್ ಕೊಟ್ಟಿದೆ. ಸೊ ಅಂತ ಟೈಮಲ್ಲಿ ಇಷ್ಟು ಬೇಗ ಬಂದಿರೋ ಕಾಮೆಂಟ್ಸ್ ತುಂಬ ಬಂತು, ಯಾಕೆ ಇಷ್ಟು ಬೇಗ OTTಗೆ ಬಿಟ್ರಿ ಅನ್ನೋದು ಕಾಮೆಂಟ್ಸ್ ಬಂತು. ಅದೇನಂತಂದ್ರೆ ಅವ್ರದೇನೋ ಒಂದು ಕಮಿಟ್ಮೆಂಟ್ ಆ ಕಡೆ ಫಸ್ಟ್ ಅವ್ರು ತೊಗೋಬೇಕಾದ್ರೆ ಮಾಡ್ಬೇಕು, ಅವ್ರಿಗೇನೋ ಕಮಿಟ್ಮೆಂಟ್ಗಳು ಇರ್ತದೆ. ಸೊ ಆ್ಯಕ್ಚುಲಿ ಪಾಪ ಅವರು ಇನ್ನೂ ಬೇಗನೆ ಮಾಡಿದ್ರೆ ಪಾಪ ಅವ್ರದ್ದು 1 ವೀಕ್ ಆ್ಯಕ್ಚುಲಿ ಮುಂದೆ ಹಾಕಿ ಮಾಡಿದ್ರು. ಸೊ ಅದೇ ಕಮಿಟ್ಮೆಂಟ್ಸ್ಗಳಲ್ಲಿ ಅದ್ರ ಮೇಲೆ ಇದಾಗುತ್ತೆ. ಓಕೆ ಮಾಡ್ಬೋದಾಯಿತು, ಅಷ್ಟೇ 50 ಡೇಸ್ ಕೂಡ ಅವ್ರು ಮಾಡ್ಬೋದಾಗಿತ್ತೇನೋ. ಬಟ್ ಕಮಿಟ್ಮೆಂಟ್ ಮೇಲೆ ಕೂಡ ಅವ್ರೇನು ಮಾಡದಿರ್ತಾರೆ ಅಷ್ಟೇ. ಅಲ್ಲ ಆ್ಯಕ್ಚುಲಿ ಇದು ಅಬ್ರಾಪ್ಟ್ ಕ್ವಶನ್ ಟೆಕ್ನಿಷಿಯನ್ಗೆ ಕೇಳುವಂಥದ್ದು. ಬಟ್ ಒಂದು ಕಾಮೆಂಟ್ ಸೆಕ್ಷನಲ್ಲಿ ಬಂದಿದ್ದು ವಿಚಾರಕ್ಕೋಸ್ಕರ ನಾನು ಕೇಳಿದೆ ಅಷ್ಟೇ. ಸೊ ಈಗ ಕಾಟೇರಾಗೂ ಡೆವಿಲ್ಗೂ ಇರುವಂತಹ ವ್ಯತ್ಯಾಸ ನಾನು ಹೇಳಿದೆ, ಕ್ಯಾಮ್ರಾಮನ್ಗೆ ಕಣ್ಣುಗಳಿಗೆ ಫಸ್ಟ್ ಕಾಣೋದು ಅಂತ. ಇತ್ಲಾಗೆ ಡಿ ಗ್ಲಾಮು ಕಾಟೇರಲ್ಲಿ, ಇತ್ಲಾಗೆ ಹೀರೋಯಿನ್ ತೋರಿಸಲ್ಲ, ಅಷ್ಟು ಅಂದ ಚಂದವಾಗಿ ದರ್ಶನ್ ಸರ್ನ ತೋರಿಸ್ಬಿಟ್ಟಿದ್ರು. ಏನು ಅನ್ನಿಸ್ತಾ ಇದೆ? ಇಲ್ಲ ನನಗೆ ದರ್ಶನ್ ಸರ್ನ ನಾನು ಯಾವತ್ತೂ ಫ್ರೇಮ್ ಮಾಡ್ತೀನಲ್ಲ, ಅದು ನನಗೆ ಅದು ಬೇರೆ ರೀತಿಯೇ ಕಾಣಬೇಕು, ಬೇರೆ ರೀತಿಯೇ ಇರಬೇಕು ಅನ್ನೋದು ಫಸ್ಟು ನಾನು ಪ್ರಿಪೇರ್ ಆಗ್ತೀನಿ ಯಾವಾಗಲೂ ಅಷ್ಟೇ. ಫಸ್ಟ್ ನಾನು ಅಂದರೆ ಕೋಟ್ಯಾಂತರ ಜನ ನೋಡ್ತಾರಲ್ಲ. ಸೊ ಫಸ್ಟು ನಾವು ಎಷ್ಟು ಅದನ್ನು ಹೋಮ್ವರ್ಕ್ ಮಾಡಿ ಹೆಂಗೆ ಪ್ರೆಸೆಂಟೇಷನ್ ಮಾಡಬೇಕು ಅನ್ನೋದನ್ನು ನಾವು ಅದನ್ನು ವಿಜುವಲೈಸೇಷನ್ ಮಾಡಿಕೊಂಡು ಹಿಂಗೆ ಮಾಡೋದು ಚೆನ್ನಾಗಿರುತ್ತೆ, ಈ ರೀತಿ ಮಾಡೋದು ಚೆನ್ನಾಗಿರುತ್ತೆ, ಈ ಥರ ತೋರಿಸೋದು ಚೆನ್ನಾಗಿರುತ್ತಾ, ಅಂದರೆ ಈ ಥರ ಕಾಸ್ಟ್ಯೂಮ್, ಈ ಥರ ಹೇರ್ ಸ್ಟೈಲ್, ಏನಾದರೂ ಒಂದು ಈ ಥರದ ಮಾಡಿ. ಯಾಕಂದರೆ ನಾನು ಹೇಳ್ತಾರೆ ಆ ಕ್ಯಾರೆಕ್ಟರ್ ಬಿಟ್ಟು ಕೂಡ ನಾವು ಆಚೆ ಕಡೆ ಹೋಗಬಾರ್ದು. ಸೊ ಡೆವಿಲ್ ಸಿನಿಮಾದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಅಂತಂದರೆ ವಿಶೇಷವಾಗಿ ನಿಮಗೆ ಅವ್ರು ಏನು ಹಿಂದಿನ ಸಿನಿಮಾ ಏನು ನೋಡ್ತೀರಾ ಅದಕ್ಕಿಂತ ವಿಭಿನ್ನವಾಗಿ ಎಲ್ಲ ಥರದಲ್ಲೂ ನಾನು ಹೇಳ್ತಿರೋದು ಅವರ ಕಾಸ್ಟ್ಯೂಮಲ್ಲಾಗಿರ್ಬೋದು, ಅವರ ಹೇರ್ ಸ್ಟೈಲ್ ಆಗಿರ್ಬೋದು, ಅವ್ರ ಲುಕ್ಸ್ ಆಗಿರ್ಬೋದು, ಅವರ ಪ್ರೆಸೆಂಟೇಷನ್ ಆಗಿರ್ಬೋದು, ಎಲ್ಲನೂ ನಿಮಗೆ ಒಂದು ಬೇರೆ ರೀತಿಯಲ್ಲೇ ಈ ಸಿನಿಮಾ ಕಾಣಿಸುತ್ತೆ. ಅದನ್ನು ನಾನು ಆ ರೀತಿ ಅಚ್ಚುಕಟ್ಟಾಗಿ ಅದನ್ನು ನಾನು ಕಟ್ಕೊಡ್ಬೇಕು ಅನ್ನೋ ಪ್ರಯತ್ನ ಅಂತ ನಾನು ತುಂಬ ಮಾಡ್ತಾಯಿದ್ದೆ ಅದನ್ನು. ಸೊ ಹೊಸ್ತನ ಅನ್ನೋದು ಸುಧಾಕರ್ಗೆ ನಾ ಕಂಡಂಗೆ 20 ವರ್ಷಗಳ ನನ್ನಿಂದ ಸ್ನೇಹದಲ್ಲಿ ವಿಧವಾದಂಥ ಒಂದು ಟೆಕ್ನಿಕಲಿ ಅಪ್ಡೇಟ್ ಆಗ್ತಾ ಇರ್ತದೆ. ಸೊ ಕಾಟೇರಾದಲ್ಲೂ ಒಂದು ಅಪ್ಗ್ರೇಡೇಷನ್ ಸಿಕ್ಕಿತ್ತು. ಈಗ ಡೆವಿಲ್ನಲ್ಲಿ ಯಾವ ರೀತಿ ಒಂದು ಅಪ್ಗ್ರೇಡೇಷನ್ ಸಿಗ್ಬೋದು ನಮ್ಮ ಇಂಡಸ್ಟ್ರಿಗೆ? ಅಲ್ಲ ಇದರಲ್ಲಿ ಅದನ್ನೇ ಹೇಳಿಲ್ವಾ ನಾನು, ಇವಾಗ ಫ್ಲೆಕ್ಸ್ಪೋರ್ಟ್ ಅನ್ನೋದು ಒಂದು ಹೊಸದಾದ ಒಂದು ಇಂಟ್ರೊಡಕ್ಷನ್ ಇವಾಗ ನಾವು ಕನ್ನಡ ಇದ್ರಲ್ಲಿ ನಾವು ಮಾಡಿದ್ದೀವಿ. ಸೊ ನನಗೆ ಯಾವ ವರ್ಷ ನಾನು ಅಪ್ಡೇಟಲ್ಲೇ ಇರ್ತೀನಿ ಯಾವಾಗಲೂ ಅಷ್ಟೇ. ಏನಾದರೂ ಹೊಸದು ಬರುತ್ತಾ, ಅದರಿಂದ ಏನಾದರೂ ನಾವು ಇನ್ಪುಟ್ ಮಾಡಿ ಅದನ್ನು ಏನಾದರೂ ಚೇಂಜ್ ಮಾಡ್ಬೋದಾ, ಅಥವಾ ಅದನ್ನು ಬಳಸ್ಕೊಂಡು ನಾವು ಏನಾದರೂ ಟ್ರೈ ಮಾಡ್ಬೋದಾ, ಅಂದರೆ ಆ ಸೀನನ್ನೇ ಡಿಸೈನ್ನ ಬೇರೆ ರೀತಿ ಮಾಡ್ಬೋದಾ, ನಾನು ಭಾಳ ಅದು ಯೋಚನೆ ಮಾಡ್ತಾ ಇರ್ತೀನಿ. ಸೊ ಏನೋ ಟೆಕ್ನಿಕಲ್ ಬಂದು ಕೂಡ ನಾನು ಅಡಾಪ್ಟ್ ಮಾಡ್ಕೊತೀನಿ. ಅಡಾಪ್ಟ್ ಮಾಡ್ಕೊಂಡು ಅದನ್ನು ಯಾವ ಥರ ಪ್ರೆಸೆಂಟೇಷನ್ ಮಾಡಬೇಕು, ಯಾವ ರೀತಿ ಮಾಡ್ಕೊಂಡು ಅದನ್ನು ಯೋಚನೆ ಮಾಡಿ ಅದನ್ನು ತರ್ತೀನಿ. ಓಕೆ, ಫೈನಲಿ ಲಾಸ್ಟ್ ಕ್ವಶನ್ ಅಲ್ಲ ಇದು, ಹಾರೈಕೆ 25ನೇ ವರ್ಷ ಬರ್ಡೇಗೆ ನಾನು ನಿಮ್ಗಳ ಕೈಗೂ ಸಿಗೋಕ್ಕಾಗಲಿಲ್ಲ. ಸೊ ದರ್ಶನ್ ಸರ್ಗೆ ವಿಶ್ ಮಾಡಿ 25 ವರ್ಷದ ಸಂಭ್ರಮಾಚರಣೆ ಬಗ್ಗೆ ಹೇಳೋದಾದ್ರೆ? ಬಾಸ್ 25 ವರ್ಷ ಪೂರೈಸಿದ್ದಾರೆ. ಸೊ ಆ 25 ಇಯರ್ಸ್ ಜರ್ನಿನಲ್ಲಿ ನಾವು ಕೂಡ ಭಾಗಿಯಾಗಿದ್ದೀವಲ್ಲ ಅನ್ನೋದೇ ನಮಗೆ ಅಂದರೆ ಏನಂತೆ ನಮ್ಮ ಅದೃಷ್ಟ ಪುಣ್ಯ ಅದು. ಸೊ ಅವ್ರ ಜೊತೆ ಕೂಡ ಸತತವಾಗಿ 3 ಸಿನಿಮಾ ಮಾಡಿ ಇವತ್ತು 4ನೇ ಸಿನಿಮಾ ಅವ್ರದ್ದು ಮಾಡ್ತಾಯಿದ್ದೀನಿ ಅಂತಂದರೆ ಇನ್ನು ಅದಕ್ಕಿಂತ ಒಂದು ಅದೃಷ್ಟ, ಅದಕ್ಕಿಂತ ಒಂದು ಭಾಗ್ಯ ಇನ್ನೇನು ಬೇಕು. ಸೊ ಅಂದರೆ ಅವರು ಕರೆದು ನೀನು ಮಾಡೋ ಸುಧಾ ಅಂತ ಹೇಳ್ತಾರಲ್ಲ, ಅದು ನನಗೆ ತುಂಬ ಒಂದು ಇನ್ಸ್ಪೈರ್ ಕೊಡ್ತದೆ.
ಸೊ ಅದೇ ರೀತಿ ನಾನು ಅದೇ ಇಂಟ್ರೆಸ್ಟ್ ಇಟ್ಟೆ ನಾನು ಅದು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಆ ವಿಷಯ ಯಾವತ್ತೂ ಅಷ್ಟೇ ನಮ್ಮ ಬಾಸ್ಗೆ ನಾನು ವಿಶ್ ಮಾಡೋದು 25 ಇಯರ್ಸ್ ಅಲ್ಲ, 50 ಆಗಲಿ, 75 100 ಆಗಲಿ, ಅವರು ಸಿನಿಮಾ ಏನಂತೀರ ರಂಗದಲ್ಲಿ ಅತಿ ಹೆಚ್ಚು ಸಿನಿಮಾಗಳನ್ನ ಮಾಡಿ ದೊಡ್ಡ ಮಟ್ಟಕ್ಕೆ ಅವರು ಬೆಳೀಲಿ ಅನ್ನೋದೇ ನನ್ನ ಆಸೆ.